Hi, hello everybody. Welcome to Vikas Commerce Tutorials and I am Mr. Vikas Manke here. ಸೊ ಸ್ನೇಹಿತರೆ, ಈಗಾಗಲೇ ನಿಮಗೆ ಬೋರ್ಡ್ ಮೇಲೆ ಮತ್ತು ನಮ್ಮ ಥಂಬ್ನೇಲ್ ಮೇಲೆ ಕೂಡ ನಿಮಗೆ ಈಗ ಗೊತ್ತಾಗಿರ್ತದೆ ಟಾಪಿಕ್ ಏನಪ್ಪ ಅಂದರೆ ಇವತ್ತಿನ ಟಾಪಿಕ್ ಡಿಸ್ಕಷನ್ಗೆ ಇರೋದು ಸೆಕೆಂಡ್ PUC ಅಕೌಂಟೆನ್ಸಿ 2 ಮಾರ್ಕ್ಸ್ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡ್ಕೊತ ಹೋಗುವ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಫಾರ್ ದಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಅಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿದಾಗ ನಾವು ಕಳಿಸುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ತಲುಪ್ತದೆ. ಅದೇ ರೀತಿ ಯಾರೆಲ್ಲ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿಲ್ಲ, ನೀವು ಕೂಡ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಬಹುದು. ಅದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಾವು ಕೊಟ್ಟಿರ್ತೀವಿ. ಅದೇ ರೀತಿ ನಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಅದ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗ್ತದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ಟುಡೇಸ್ ಸೆಷನ್ ಇಸ್ ಪ್ಯೂರ್ಲಿ ಕನ್ಸರ್ನ್ಡ್ ವಿತ್ ಸೆಕೆಂಡ್ PUC ಕರ್ನಾಟಕ ಗವರ್ಮೆಂಟ್ 2024 ಆನ್ಯುವಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಆ 2024 ಎಕ್ಸಾಮಿನೇಷನ್ನಲ್ಲಿ ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ 2 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನೋಡುವಂಥ ಕೆಲಸ ನಾವು ಮಾಡುವ. ಸೊ ಮೊಟ್ಟ ಮೊದಲನೇದಾಗಿ 2 ಮಾರ್ಕ್ಸ್ ಕ್ವಶನ್ಸ್ ಎಕ್ಸಾಮ್ನಲ್ಲಿ ಎಷ್ಟು ಬರ್ತದಪ್ಪ ಅಂದರೆ ದೇ ಆರ್ ಗೋಯಿಂಗ್ ಟು ಆಸ್ಕ್ 5 ಕ್ವಶನ್ಸ್. ಎಷ್ಟು ಕೇಳ್ತಾರೆ ರೀ? 5 ಕ್ವಶನ್ಸನ್ನು ಅವರು ಕೇಳ್ತಾ ಇದ್ದಾರೆ. ನೀವು ಬರೀಬೇಕಾಗಿರೋದು 3 ಕ್ವಶನ್ಸ್. ದ ನಂಬರ್ ಆಫ್ ಕ್ವಶನ್ಸ್ ಯು ನೀಡ್ ಟು ಬಿ ಆನ್ಸರ್ಡ್ ಈಸ್ 3. ಸೊ ನಮ್ಗೆ ಎಷ್ಟು ಬೇಕಪ್ಪ ಅಂದರೆ 3 ಕ್ವಶನನ್ನು ಆನ್ಸರ್ ಮಾಡಿದರೆ ವಿ ಆರ್ ಡನ್ ವಿತ್ 2 ಮಾರ್ಕ್ಸ್. ಬಟ್ ಎಷ್ಟೋ ಜನರಿಗೆ ಇದೇ ಸಮಸ್ಯೆ ಆಗ್ತಾ ಇದೆ. ಈಗ 100 ಔಟ್ ಆಫ್ 100 ಅಥವಾ 80 ಔಟ್ ಆಫ್ 80 ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದೇ ಒಂದು ಸವಾಲಿನ ಪ್ರಶ್ನೆ ಆಗಿದೆ. 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಸಾಲ್ವ್ ಮಾಡ್ತಾರೆ ರೀ. ದೇರ್ ಈಸ್ ನೋ ಎನಿ ಕನ್ಫ್ಯೂಷನ್, ದೇರ್ ಈಸ್ ಅ ಲಾಟ್ ಆಫ್ ಈಸಿನೆಸ್ ಫಾರ್ ಟಾಪರ್ಸ್. ಬಟ್ ಸಮ್ಟೈಮ್ಸ್ ಈ 2 ಮಾರ್ಕ್ಸ್ ಪ್ರಶ್ನೆಗಳು ಟಾಪರ್ಸ್ಗೂ ಕೂಡ ತಲೆನೋವಾಗಿ ಪರಿಣಾಮ ಬೀರ್ತದೆ. ಸೊ ಹಾಗಾಗಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಯಾವ್ಯಾವಾಗಿರಬೇಕು ಬೇಸ್ಡ್ ಆನ್ ಆಲ್ ಓಲ್ಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಬೇಸ್ಡ್ ಆನ್ 2023-24 ಬ್ಲೂ ಪ್ರಿಂಟ್ ವಿ ಹ್ಯಾವ್ ಕಮ್ ವಿತ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ 2 ಮಾರ್ಕ್ಸ್. ಸೊ ಮೊದಲನೇದಾಗಿ ಈ 2 ಮಾರ್ಕ್ಸ್ ಯಾವ್ಯಾವ ಚಾಪ್ಟರ್ಸಿಂದ ಬರ್ತಾವಪ್ಪ ಅಂದರೆ, ನಾನು ಲಾಸ್ಟ್ ವಿಡಿಯೋನಲ್ಲಿ ಪರೀಕ್ಷೆಯ ತಯಾರಿ ಯಾವ ರೀತಿ ಇರಬೇಕು ಅಂತ ಒಂದು ಸೆಷನ್ನ ಮಾಡಿದ್ನಿ. ಆ ಸೆಷನಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ 2 ಮಾರ್ಕ್ಸ್ ಬರೋದು ಚಾಪ್ಟರ್ ನಂಬರ್ 1, ಚಾಪ್ಟರ್ ನಂಬರ್ 3, ಚಾಪ್ಟರ್ ನಂಬರ್ 5, ಚಾಪ್ಟರ್ ನಂಬರ್ 7 ಆ್ಯಂಡ್ ಚಾಪ್ಟರ್ ನಂಬರ್ 10. 1 ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್, 3 ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಆಮೇಲೆ ಡೆತ್ ಆಫ್ ಎ ಪಾರ್ಟ್ನರ್ ಕೂಡ ಇದು ಇನ್ವಾಲ್ವ್ ಆಗಿರ್ತದೆ. ಚಾಪ್ಟರ್ ನಂಬರ್ 5 accounting for share capital, chapter number 7 financial statements, chapter number 10 cash flow statements. ಸೊ 5 ಚಾಪ್ಟರ್ಸ್ಗಳ ಮೇಲೆ ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್. ಸೊ 1, 2, 3, 4, 5 ಕ್ವಶನ್ಸ್ ಅವರೇ ನಿಮಗೆ ಕೇಳುವಂತಹ ಕೆಲಸವನ್ನು ಮಾಡ್ತಾರೆ. ಓಕೆ, ಸೊ ಈಗ ಫಸ್ಟ್ ಚಾಪ್ಟರ್ನಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಲಾಸ್ಟ್ ಕ್ವಶನ್ ಪೇಪರ್ಸನ್ನು ನೋಡಿದಾಗ ವೇಟೇಜನ್ನು ನೋಡಿದಾಗ ಮೊದಲನೇ ಚಾಪ್ಟರ್ ಯಾವುದಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಈ ಡಿಫೈನ್ ಪಾರ್ಟ್ನರ್ಶಿಪ್ ಅನ್ನೋ ಕ್ವಶನ್ ಬಹಳಷ್ಟು ಸಲ ರಿಪೀಟ್ ಆಗ್ತಾ ಇದೆ. ಆಲ್ಮೋಸ್ಟ್ 90% ಇದು ರಿಪೀಟ್ ಆಗ್ತಾ ಇದೆ. ಮೊನ್ನೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿಯೂ ಕೂಡ ಈ ಕ್ವಶನನ್ನು ನೋಡಿದ್ವಿ. ಡಿಫೈನ್ ಪಾರ್ಟ್ನರ್ಶಿಪ್ ಈಗ ಯಾವಾಗ ಅವರು ಡೆಫಿನೇಷನ್ ಅಂತ ಕೇಳ್ತಾ ಇದ್ದಾರೆ ಆವಾಗ ನೀವು ಯಾವ ರೀತಿ ಬರೆಯಬೇಕಪ್ಪ ಅಂದರೆ ಅಕಾರ್ಡಿಂಗ್ ಟು ಅಂಥೇಳಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇದರ ಪ್ರಕಾರ ಏನಾಗ್ತದಪ್ಪ ಅಂದರೆ ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932. ನಿಮಗೆ ಆನ್ಸರ್ಸ್ ಬೇಕಿದ್ದರೆ ವಿಡಿಯೋನ ಪೌಸ್ ಮಾಡಿಕೊಂಡು ನಾನು ಹೇಳುವಂಥ ಆನ್ಸರ್ಸನ್ನು ನೋಟ್ ಡೌನ್ ಮಾಡಿಕೊಂಡ್ರೆ ಈಸಿ ಆಗಿರ್ತದೆ. ಅಕಾರ್ಡಿಂಗ್ ಟು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932, ಪಾರ್ಟ್ನರ್ಶಿಪ್ ಈಸ್ ಅ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಇಟ್ ಈಸ್ ದ ಬಿಸ್ನೆಸ್ ವಿಚ್ ಈಸ್ ದ ಅಗ್ರಿಮೆಂಟ್ ಬಿಟ್ವೀನ್ ದಿ ಪರ್ಸನ್ಸ್. According to Indian Partnership Act 1932, it is an agreement between the partners who have agreed to carry on business or carried on by all or any one of them acting for all. ಎಲ್ಲರೂ ಕೂಡಿಕೊಂಡು ಬಿಸ್ನೆಸ್ ಮಾಡಬಹುದು ಅಥವಾ ಎಲ್ಲರ ಪರವಾಗಿ ಯಾರಾದರೂ ಒಬ್ಬರ ಬಿಸ್ನೆಸ್ ಮಾಡಿದ್ರು ಅದಕ್ಕೆ ನಾವೇನಂತ ಕರಿತೀವಿ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಸೊ ಇದು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಿಂದ. ಇಷ್ಟು ಕ್ವಶನ್ಸ್ಗಳಿಂದ ನಾನೇನು ಬರೆದಿದ್ದೀನಿ ಚಾಪ್ಟರ್ ನಂಬರ್ 1, ಇಷ್ಟು ಕ್ವಶನ್ಸ್ಗಳಿಂದ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ನಲ್ಲಿ ಕಾಣ್ತದೆ. ಸೊ 90% ಡಿಫೈನ್ಡ್ ಪಾರ್ಟ್ನರ್ಶಿಪ್ ಕಾಣಬಹುದು. ಒಂದು ವೇಳೆ ಡಿಫೈನ್ಡ್ ಪಾರ್ಟ್ನರ್ಶಿಪ್ ಬರಲಿಲ್ಲ ಆ ಚಾಪ್ಟರಿಂದ ಯಾವುದು ಬರ್ತದೆ? 2 methods of maintaining capital accounts. 2 methods of maintaining capital accounts. There are 2 methods. Number 1, fluctuating capital method, and number 2, fixed capital method ಅಂತ ಕರಿತೀವಿ. ಸೊ ಈಗ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈ ರೀತಿ 2 ಮೆಥಡ್ಸ್ ಅಂತ ಕೇಳಿದಾಗ
ಕೇವಲ ಹೆಸರನ್ನು ಬರೆದ್ರೆ ಸಾಕಾಗ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಬರ್ಬೋದು, ವಾಟ್ ಡು ಯು ಮೀನ್ ಬೈ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ವಾಟ್ ಡು ಯು ಮೀನ್ ಬೈ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಎರಡಕ್ಕೂ ಸೆಂಟೆನ್ಸಸ್ ಸೇಮ್ ಬರ್ತಾವ್ರೆ, ಜಸ್ಟ್ ಒನ್ ವರ್ಡ್ ಚೇಂಜ್ ಆಗ್ತದೆ. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್, ಅಂಡರ್ ದಿಸ್ ಸಿಸ್ಟಮ್ ಆಫ್ ಕ್ಯಾಪಿಟಲ್ ಮೆಥಡ್ the adjustments like interest on capital, interest on drawings, salary, commission are not made because ಇದು ಫಿಕ್ಸ್. ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ರೆ ಕ್ಯಾಪಿಟಲ್ ಶೇಕ್ ಆಗ್ತದೆ. ನಾನು ಏನಾದರೂ ಒಂದು ಟಚ್ ಮಾಡಿದರೆ ಅದು ಶೇಕ್ ಆಗ್ತದೆ. ನಾನು ಟಚ್ ಮಾಡ್ತಾ ಇಲ್ಲ ಅಂದರೆ ಅದು ಫಿಕ್ಸ್ನಾಗ ಉಳಿತದೆ. ಇಫ್ ಐ ಆಮ್ ನಾಟ್ ಟಚಿಂಗ್ ದಿಸ್ ಪೆನ್ ಇಟ್ ಇಸ್ ಫಿಕ್ಸ್ಡ್. ಇಫ್ ಐ ಆಮ್ ಟಚಿಂಗ್ ದಿಸ್ ಪೆನ್ ಅದು ಶೇಕ್ ಆಗ್ತದೆ. ಕರೆಕ್ಟಾ? ಅದೇ ರೀತಿ ಫಿಕ್ಸ್ಡ್ ಕ್ಯಾಪಿಟಲನ್ನು ಟಚ್ ಮಾಡಬಾರ್ದು, ಅಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ಸನ್ನು ನಾವು ಮಾಡಕೂಡ್ದು, ಅಂದಾಗ ಅದು ಫಿಕ್ಸ್ಡ್ ಕ್ಯಾಪಿಟಲ್ ಆಗ್ತದೆ. ಇನ್ ಕೇಸ್ ನೀವು ಟಚ್ ಮಾಡ್ತಾ ಇದ್ದೀರಿ ಅಂದರೆ ಕ್ಯಾಪಿಟಲ್ ಚೇಂಜ್ ಆಯಿತು. ಆ ಚೇಂಜ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಕರಿತೀವಿ. ಇಲ್ಲಿ ಅಂಡರ್ ದಿಸ್ ಮೆಥಡ್ ಆಲ್ ದಿ ಅಡ್ಜಸ್ಟ್ಮೆಂಟ್ಸ್ ಲೈಕ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕ್ಯಾಪಿಟಲ್, ಸ್ಯಾಲರಿ, ಕಮಿಷನ್ ಆರ್ not made to the capital accounts. Illi all the adjustments like interest on drawings, interest on capital, salary, commission are made to the capital accounts of the partners. Illi capital does not change, illi capital changes year to year, every year change ಆಗ್ತಾ ಇರ್ತದೆ. ಹಾಗಾಗಿ ಫ್ಲಕ್ಚುವೇಟಿಂಗ್ ಅಂದರೆ ಚೇಂಜ್ ಆಕೋಂತ ಇರುವುದು, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಫ್ಲಕ್ಚುವೇಟಿಂಗ್ ಅಂತ ಕರಿತೀವಿ. ಅದಾದ ನಂತರ ಇದು ಬಿಟ್ಟು ಮತ್ತೆ ಬೇರೆ ಕ್ವಶನ್ಸ್, ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಕಂಟೆಂಟ್ಸ್ ಅಂದಾಗ ನೇಮ್ ಆಫ್ ದಿ ಪಾರ್ಟ್ನರ್ಸ್, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಆಲ್ ಪಾರ್ಟ್ನರ್ಸ್, ನೇಚರ್ ಆಫ್ ಬಿಸ್ನೆಸ್, ಪೀರಿಯಡ್ ಆಫ್ ಅಗ್ರಿಮೆಂಟ್ ಆಫ್ ಪಾರ್ಟ್ನರ್ಶಿಪ್, ಈ ರೀತಿ ಹಲವಾರು ಕಂಟೆಂಟ್ಸ್ಗಳು ಬರ್ತಾವ್ರಿ. ನೀವು ಬರೀಬೇಕಾಗಿರೋದು ಓನ್ಲಿ 2 ಕಂಟೆಂಟ್ಸ್, ಬಿಕಾಸ್ ಇದನ್ನು ಕೇಳ್ತಾ ಇರೋದು 2 ಮಾರ್ಕ್ಸ್ಗೆ. ಸೊ ಫಸ್ಟ್ ಚಾಪ್ಟರಿಂದ ಇಷ್ಟೆಲ್ಲ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿದರೆ ಯು ಆರ್ ಡನ್. ಈ ಕ್ವಶನ್ ಒಳಗಿಂದ 100% ಒಂದು ಕ್ವಶನ್ ಬರ್ತದೆ. ಈಗ ನೆಕ್ಸ್ಟ್ ಚಾಪ್ಟರ್ ನಂಬರ್ 3, ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್ ಅಂತ ಕರಿತೀವಿ. ಆ ಚಾಪ್ಟರಿಂದ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, ವಾಟ್ ಈಸ್ ಗುಡ್ ವಿಲ್. ಗುಡ್ ವಿಲ್ ಇಸ್ ದ ಗುಡ್ ನೇಮ್, ರೆಪ್ಯುಟೇಷನ್ ಆಫ್ ದಿ ಬಿಸ್ನೆಸ್ ಫರ್ಮ್. ಗುಡ್ ವಿಲ್ ಅಂದರೆ ಏನು ಅಂತ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಅದಾದ ನಂತರ 2 ಸರ್ಕಮ್ಸ್ಟೆನ್ಸಸ್ ವೇರ್ ಪಾರ್ಟ್ನರ್ ರಿಟೈರ್ಸ್. ಯಾವುದಾದ್ರೂ 2 ಸಂದರ್ಭ ಹೇಳಬೇಕು. ಅವು ಏನಪ್ಪ ಅಂದರೆ ಎಲ್ಲಿ ಒಬ್ಬ ಪಾಲುದಾರ ನಿವೃತ್ತಿಯನ್ನು ಹೊಂದುತ್ತಾನೆ, ಯಾವ ಸಂದರ್ಭಗಳಲ್ಲಿ ಪಾರ್ಟ್ನರ್ ಅಥವಾ ಪಾಲುದಾರ ನಿವೃತ್ತಿಯನ್ನು ಹೊಂದಬಹುದು. ವೆನ್ ಹಿ ಕಮ್ಸ್ ಟು ದ ರಿಟೈರ್ಮೆಂಟ್ ಏಜ್ ಒಂದಾಗಬಹುದು. ವೆನ್ ಹಿ ಗೋಸ್ ಟು ಇಲ್ನೆಸ್, ಯಾವಾಗ ಅವ್ರಿಗೆ ಆರೋಗ್ಯದ ಸಮಸ್ಯೆ ಆಗ್ತದೆ ಅವಾಗ ಕೂಡ ರಿಟೈರ್ ಆಗ್ಬೋದು. ವಯೋಮಾನವನ್ನು ತಲುಪಿದಾಗ, ಏಜನ್ನು ತಲುಪಿದಾಗ ರಿಟೈರ್ ಆಗ್ಬೋದು. ವೆನ್ ಹಿ ಗೆಟ್ಸ್ ಇನ್ಸಾಲ್ವೆಂಟ್, ದಿವಾಳಿತನ ಆದಾಗ ಅವರು ರಿಟೈರ್ ಆಗ್ಬೋದು. ಈ ರೀತಿ ವೆನ್ ಎ ಪಾರ್ಟ್ನರ್ ಗೆಟ್ಸ್ ಇನ್ಸಾಲ್ವೆಂಟ್, ವೆನ್ ಎ ಪಾರ್ಟ್ನರ್ಸ್ ಫಾಲ್ ಇಲ್, ವೆನ್ ಎ ಪಾರ್ಟ್ನರ್ಸ್ ಅಟೇನ್ ದ ರಿಟೈರ್ಮೆಂಟ್ ಏಜ್. ಈ ರೀತಿ ಹಲವಾರು ಪಾಯಿಂಟ್ಸ್ಗಳು ಬರ್ತಾವೆ. ಸರ್ಕಮ್ಸ್ಟನ್ಸಸ್ ನೀವು ಯಾವುದಾದ್ರೂ 2 ಬರಿಬೇಕು. ಸರ್ಕಮ್ಸ್ಟನ್ಸ್ ಅಂದರೆ ಸಿಚುವೇಶನ್ಸ್ ಅಂದರೆ ಸಂದರ್ಭ, ಯಾವ ಸಂದರ್ಭದಲ್ಲಿ ಒಬ್ಬ ಪಾಲುದಾರ ನಿವೃತ್ತಿ ಆಗಬಹುದು. ಅದಾದ ನಂತರ ಮತ್ತೊಂದು ವಾಟ್ ಈಸ್ ಜಿ ಆರ್ ಅಂದರೆ ಗೇನ್ ರೇಷಿಯೋ. ನಾನು ಶಾರ್ಟ್ಕಟ್ದಾಗ ಬರ್ದಿದ್ದೀನಿ, ಕ್ವಶನ್ದಾಗ ಫುಲ್ ಇರ್ತದೆ ಎಕ್ಸಾಮ್ನಲ್ಲಿ. ವಾಟ್ ಈಸ್ ಗೇನ್ ರೇಷಿಯೋ ಅಂದರೆ ಏನು, ಈ ರೀತಿ ಬರಬಹುದು. ಈ ರೀತಿ ಬರಲಿಲ್ಲ ಅಂದರೆ ಗಿವ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾವನ್ನು ಕೊಡಬೇಕಾಗ್ತದೆ. ಗೇನ್ ರೇಷಿಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಎಷ್ಟು ಮಾರ್ಕ್ಸ್ಗೆ? 2 ಮಾರ್ಕ್ಸ್. 1 ಲೈನ್ ಫಾರ್ಮುಲಾ ಬರಲಿಕ್ಕೆ 2 ಮಾರ್ಕ್ಸನ್ನು ನಿಮ್ಗೆ ಕೊಡ್ತಾರೆ ರೀ. ಅದಾದ ನಂತರ ಇಲ್ಲಿ ಒಂದು ಕ್ವಶನ್ ಆ್ಯಡ್ ಮಾಡಿಲ್ಲ ನಾನು, ಡೆತ್ ಆಫ್ ಎ ಪಾರ್ಟ್ನರ್ ಮೇಲೆ ಬರಬಹುದು. ಹೂ ಈಸ್ ಎಕ್ಸಿಕ್ಯೂಟರ್, ಇದು 1 ಮಾರ್ಕ್ದಲ್ಲಿ ಕೇಳುವಂಥ ಸಾಧ್ಯತೆ ಇರ್ತದೆ, ಹಾಗಾಗಿ ಇಲ್ಲಿ ಬರ್ದಿಲ್ಲ. ಓಕೆ, 1 ಮಾರ್ಕ್ ಕ್ವಶನ್ಸ್ ಕೂಡ ಒಂದು ಸೆಷನನ್ನು ಮಾಡ್ಕೊಂಡು ಬರ್ತೀನಿ ನಾನು ಆಮೇಲೆ. ಅರ್ಥ ಆಯ್ತಾ? ಸೊ ಚಾಪ್ಟರ್ ನಂಬರ್ 3 ದಟ್ ಈಸ್ ರಿಟೈರ್ಮೆಂಟ್ ಚಾಪ್ಟರಿಂದ ಈ 3 ಕ್ವಶನ್ಸನ್ನು ಓದಬೇಕ್ರಿ. ವಾಟ್ ಈಸ್ ಗುಡ್ ವಿಲ್, 2 ಸಿಚುವೇಶನ್ಸ್ ವೇರ್ ಪಾರ್ಟ್ನರ್ ರಿಟೈರ್ಸ್, ವಾಟ್ ಈಸ್ ಗೇನ್ ರೇಷಿಯೋ ಅಥವಾ ಗಿವ್ ದಿ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಷಿಯೋ. ಸೊ ಇಷ್ಟು ಕ್ವಶನ್ಸ್ ಬರ್ತಾವೆ. ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 5. ಚಾಪ್ಟರ್ ನಂಬರ್ 5 ಇಂದ ಯಾವೆಲ್ಲ ಕ್ವಶನ್ಸ್ ಬರಬಹುದು? ಚಾಪ್ಟರ್ ನಂಬರ್ 5 ಯಾವುದಪ್ಪ ಅಂದರೆ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ವೆರಿ ಫೇಮಸ್ ಕ್ವಶನ್. ವಾಟ್ ಈಸ್ ಫಾರ್ಫೀಚರ್ ಆಫ್ ಶೇರ್ಸ್? ಫಾರ್ಫೀಚರ್ ಅಂದರೆ ಏನು? ಒಂದು ಸಿಂಪಲ್ ಸಾಮಾನ್ಯ ಶಬ್ದ. ಫಾರ್ಫೀಚರ್ ಅಂದರೆ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಫಾರ್ಫೀಚರ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಫಾರ್ಫೀಚರ್ ಆಫ್ ಶೇರ್ಸ್? ಫಾರ್ಫೀಚರ್ ಆಫ್ ಶೇರ್ಸ್ ಮೀನ್ಸ್ cancellation of the rights of the shareholders.
ಮತ್ತೊಂದ್ಸಲ ಹೇಳ್ತೀನಿ, ಫಾರ್ಫಿಚರ್ ಆಫ್ ಶೇರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ದಿ ರೈಟ್ಸ್ ಆಫ್ ದಿ ಶೇರ್ ಹೋಲ್ಡರ್ಸ್. ಷೇರುದಾರರ ಹಕ್ಕುಗಳನ್ನು ನೀವು ಹಿಂಪಡಿತಾ ಇದ್ದೀರಿ, ಕ್ಯಾನ್ಸಲ್ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವು ಫಾರ್ಫಿಚರ್ ಅಂತ ಕರಿತೀವಿ. ನೆಕ್ಸ್ಟ್, ವಾಟ್ ಈಸ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್? ಕನಿಷ್ಠ ವಂತಿಕೆ ಅಂತ ಕರಿತಾವೆ ಕನ್ನಡದಲ್ಲಿ. ನಾವು ಎಂತ ಕರಿತೀವಿ? ಕನಿಷ್ಠ ವಂತಿಕೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್. ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಇಸ್ ದ ಅಮೌಂಟ್ ವಿಚ್ ಅ ಕಂಪನಿ ಶುಡ್ ಕಲೆಕ್ಟ್ ಇನ್ ಆರ್ಡರ್ ಟು ಸ್ಟಾರ್ಟ್ ಎ ಕಂಪನಿ ಫ್ರಮ್ ದಿ ಪಾರ್ಟ್ ಆಫ್ ಎ ಇಶ್ಯೂಡ್ ಕ್ಯಾಪಿಟಲ್. ಅವ್ರು ಏನು ಕ್ಯಾಪಿಟಲನ್ನು ಇಶ್ಯೂ ಮಾಡ್ತಾರೆ, ಇಶ್ಯೂಡ್ ಕ್ಯಾಪಿಟಲ್ ಇರ್ತದೆ, ಆ ಇಶ್ಯೂಡ್ ಕ್ಯಾಪಿಟಲಿನ ಒಂದಿಷ್ಟು ಭಾಗವನ್ನು ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಪಡೆದುಕೊಳ್ಬೇಕು. ಅಷ್ಟು ಅಮೌಂಟ್ ಅವ್ರು ಸಿಗಬೇಕು, ಅಂದಾಗ ಮಾತ್ರ ಈ ಕಂಪನಿ ಸ್ಟಾರ್ಟ್ ಮಾಡಲಿಕ್ಕೆ ಸಾಧ್ಯ, ಇಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಕಂಪನಿ ಸ್ಟಾರ್ಟ್ ಆಗಬೇಕಾದ್ರೆ ಕನಿಷ್ಠ ಬಂಡವಾಳ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಇರ್ತದೆ. ಅದು ಡಿಪೆಂಡ್ಸ್ ಆಗ್ತದೆ ಸೆಬಿ ಅವರ ರೂಲ್ಸ್ ಪ್ರಕಾರ. ಅದು ಕಂಪನಿ ಟು ಕಂಪನಿ ಇಟ್ ಮೇ ಚೇಂಜ್, ಪ್ರೈವೇಟ್ನಲ್ಲಿ ಬೇರೆ, ಪಬ್ಲಿಕ್ನಲ್ಲಿ ಬೇರೆ. ಸೊ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದರೆ, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಈಸ್ ದ ಅಮೌಂಟ್ ವಿಚ್ ಅ ಕಂಪನಿ ನೀಡ್ಸ್ ಟು ಗೆಟ್ ಫ್ರಾಮ್ ಇಟ್ಸ್ ಪಬ್ಲಿಕ್ ಇನ್ ಆರ್ಡರ್ ಟು ಸ್ಟಾರ್ಟ್ ಎ ಕಂಪನಿ. ಅದಾದ ನಂತರ ವಾಟ್ ಈಸ್ ಕಂಪನಿ? ಕಂಪನಿ ಅಂದರೆ ಏನು? ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ 2013 ಅಥವಾ 1956, a company is an artificial person which is having a separate legal entity and perpetual succession with common seal ಅಂತ ಕರಿತೀವಿ. ಇದು ಕೂಡ ನಿಮಗೆ ಸಿಗ್ತದೆ, ವೆರಿ ಸಿಂಪಲ್. ಕಂಪನಿ ಇಸ್ ಅನ್ ಆರ್ಟಿಫಿಷಿಯಲ್ ಪರ್ಸನ್, ಕೃತಕ ವ್ಯಕ್ತಿ. ಅದಾದ ನಂತರ 2 categories ಆಫ್ ಶೇರ್ ಕ್ಯಾಪಿಟಲ್: authorized capital, subscribed capital, issued capital, called up capital, paid up capital. ಅದು ಕೂಡ ಕೆಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಆಗ್ತದೆ, ಅದನ್ನು ಬರೀಬಹುದು. ಅದು ಬೇಡ ಅಂದ್ರೆ ನೀವು ಇದನ್ನು ಬರೀಬಹುದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಕೂಡ ಬರೀಬಹುದು. ಅದಾದ ನಂತರ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಕಂಪ್ನಿ. ದಿಸ್ ಈಸ್ ಫಾರ್ 2 marks. ಇದು 2 marksನ ಪ್ರಶ್ನೆ ಆಗಿರೋದ್ರಿಂದ 2 ವ್ಯತ್ಯಾಸಗಳನ್ನು ಬರೀಬೇಕು. ಪಬ್ಲಿಕ್ ಮತ್ತು ಸಾರ್ವಜನಿಕ ಮತ್ತು ಖಾಸಗಿ ಕಂಪನಿಗೆ 2 ವ್ಯತ್ಯಾಸಗಳು. ಪ್ರೈವೇಟ್ ಕಂಪನಿಯಲ್ಲಿ ಮಿನಿಮಮ್ ನಂಬರ್ ಆಫ್ ಪೀಪಲ್ 2 ಆರ್ ಎನಫ್, ಪಬ್ಲಿಕ್ನಲ್ಲಿ 7. ಪ್ರೈವೇಟ್ನಲ್ಲಿ ಮ್ಯಾಕ್ಸಿಮಮ್ 200, ಪಬ್ಲಿಕ್ನಲ್ಲಿ ಅನ್ಲಿಮಿಟ್. ಇವ 2 ಡಿಫರೆನ್ಸ್ ಆಗ್ತಾವ್ರಿ. ಕನಿಷ್ಠ ಸದಸ್ಯರ ಸಂಖ್ಯೆ ಪ್ರೈವೇಟ್ನಲ್ಲಿ 2, ಗರಿಷ್ಠ 200. ಪಬ್ಲಿಕ್ನಲ್ಲಿ ಕನಿಷ್ಠ 7, ಗರಿಷ್ಠ ಮಿತಿ ಇಲ್ಲ. ಇವೆರಡು ಪಾಯಿಂಟ್ಸನ್ನು ನೀವು ಬರೆದ್ರೆ ಈಸಿಯಾಗಿ 2 marks ನಿಮಗೆ ಸಿಗ್ತಾವೆ. ಸೊ ದಿಸ್ ಈಸ್ ಆಲ್ ಫ್ರಮ್ ಚಾಪ್ಟರ್ ನಂಬರ್ 5. ಸೊ 1, 2, 3, 4, 5 ಕ್ವಶನ್ಸನ್ನು ಪರ್ಫೆಕ್ಟ್ ಮಾಡ್ಬೋದು. 5 ಈಸಿ ಅದಾವ್ರಿ. ಫಾರ್ಫಿಚರ್ ಅಂದರೆ ಕ್ಯಾನ್ಸಲೇಷನ್, ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂದ್ರೆ ಅಷ್ಟು ಅಮೌಂಟ್ ಬೇಕು ಅವ್ರು ಕಂಪ್ನಿ ಸ್ಟಾರ್ಟ್ ಮಾಡಲಿಕ್ಕೆ. ಕಂಪ್ನಿ ಆರ್ಟಿಫಿಷಿಯಲ್ ಪರ್ಸನ್. ಕೆಟಗರೀಸ್ ಅಥರೈಸ್ಡ್, ಇಶ್ಯೂಡ್, ಸಬ್ಸ್ಕ್ರೈಬ್, ಪೇಡ್ ಅಪ್, ಕಾಲ್ಡ್ ಅಪ್. ಡಿಫ್ರೆನ್ಸ್ ಪ್ರೈವೇಟ್ದಾಗ ಕನಿಷ್ಠ 2, ಗರಿಷ್ಠ 200. ಪಬ್ಲಿಕ್ನಲ್ಲಿ ಕನಿಷ್ಠ 7, ಗರಿಷ್ಠ ಮಿತಿ ಇಲ್ಲ. ಸೊ ಈ ರೀತಿ 5ನೇ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಡ್ರಿ. ಅದಾದ ನಂತರ ಕಮಿಂಗ್ ಟು ಚಾಪ್ಟರ್ ನಂಬರ್ 7. 7ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿ ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ರೀ ಸರ್? ಹಳೆ ಕ್ವಶನ್ ಪೇಪರ್ನ ಆಧಾರವಾಗಿ ಇಟ್ಕೊಂಡು ನೋಡಿದಾಗ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಉದ್ದೇಶಗಳು, ಯಾಕೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡ್ತೀವಿ ಅಂತ. ಅದಾದ ನಂತರ ಲಿಮಿಟೇಷನ್ಸ್, ಮಿತಿಗಳು ಅಂತ ಕರಿತೀವಿ, ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಕೂಡ ಸಿಗ್ತದೆ, ಇದನ್ನು ಸ್ಟಡಿ ಮಾಡಿರಿ. ಅದಾದ ನಂತರ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅದಾದ ನಂತರ ಟೈಪ್ಸ್ ಅಂದಾಗ P&L ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅವೆರಡು ಸ್ಟೇಟ್ಮೆಂಟ್ಸನ್ನು ಬರೀತೀರಿ. ಅಲ್ಲಿರೋಣ 2 ಸ್ಟೇಟ್ಮೆಂಟ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಬ್ಯಾಲೆನ್ಸ್ ಶೀಟ್ ಮತ್ತು P&L ಸ್ಟೇಟ್ಮೆಂಟ್. ಸೊ ಈ ರೀತಿ 4 ಕ್ವಶನ್ಸ್ ಈ ಚಾಪ್ಟರಿಂದ ಬರುವಂಥ ಸಾಧ್ಯತೆ ಯಾವುದಾದ್ರೂ ಒಂದು ಬರ್ತದೆ ಎಕ್ಸಾಮ್ನಲ್ಲಿ, 4ರ 1 ಬರ್ತದೆ. ಓಕೆ, ನಿಮಗೆ ಈ ಎಲ್ಲ ಚಾಪ್ಟರ್ಸ್ಗಳಿಂದ ಎಷ್ಟು ಕ್ವಶನ್ಸ್ ಬರ್ತವೆ? ಒಂದೊಂದು ಕ್ವಶನ್ ಅಂದರೆ ಅದು 5 ಕ್ವಶನ್ಸ್. ಅದು ನೀವು ಎಷ್ಟು ಬರೀಬೇಕು? 3. 99.9% ಆ 3 ಕ್ವಶನ್ಸ್ ಇಲ್ಲದವ್ರಿ. 5 ಬೇಕು ನಿಮಗೆ. ಇಲ್ಲಿ ನಾನು ಬರದೇ ಇರುವಂತಹ ಕ್ವಶನ್ಸ್ ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ದ ಕ್ವಶನ್ಸ್ ವಿಚ್ ಐ ಹ್ಯಾವ್ ನಾಟ್ ರಿಟರ್ನ್ ಇಯರ್ ಮೇ ಆಲ್ಸೋ ಕಮ್ ಇನ್ ಯುವರ್ ಎಕ್ಸಾಮ್. ಇಲ್ಲಿ ಬರೀದೇ ಇದ್ದದ್ದು ಕೂಡ ಎಕ್ಸಾಮ್ನಲ್ಲಿ ಬರಬಹುದು. ಬಟ್ ನಿಮಗೆ ಎಷ್ಟು ಬೇಕು ರೀ? ನಿಮಗೆ 3 ಬೇಕು. 100% ಆ 3 ಕ್ವಶನ್ಸ್ ಇಲ್ಲದ ಬೋರ್ಡ್ ಮೇಲೆ. ಓಕೆ, 99.9% ಐ ಕ್ಯಾನ್ ಸೇ 3 ಕ್ವಶನ್ಸ್ ಕಮ್ ಫ್ರಮ್ ದೀಸ್ ಕ್ವಶನ್ಸ್ ಓನ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಚಾಪ್ಟರ್ ನಂಬರ್ 10, ದಿಸ್ ಲಾಸ್ಟ್ ಚಾಪ್ಟರ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಅಲ್ಲಿ ವಾಟ್ ಈಸ್ ಕ್ಯಾಶ್ ಫ್ಲೋ ಆಕ್ಟಿವಿಟಿ, ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು, ಮೀನಿಂಗ್ ಅನ್ನು ಕೇಳಬಹುದು. 2 ಕ್ಯಾಶ್ ಫ್ಲೋ ಆಕ್ಟಿವಿಟೀಸ್ ಆಸ್ ಪರ್ AS3 ಪ್ರಕಾರ ಕ್ಯಾಶ್ ಫ್ಲೋ ಆಕ್ಟಿವಿಟೀಸ್ ಆರ್
classified into 3 categories: investing activity, operating activities, financing activity. But ಅವ್ರು ಕೇಳ್ತಾ ಇರೋದು ಓನ್ಲಿ 2. ಅವ್ರು ಯಾವ್ದಾದ್ರು ಎರಡನ್ನ ಕೇಳ್ತಾರೆ, ನೀವು ಎಷ್ಟು ಬರಿಬೇಕ್ರಿ? 2 ಬರೀರಿ. ಆಕ್ಚುಲಿ 3 ಅದಾವ: ಇನ್ವೆಸ್ಟಿಂಗ್, ಫೈನಾನ್ಸಿಂಗ್, ಆಪರೇಟಿಂಗ್ ಆಕ್ಟಿವಿಟೀಸ್. ಅದಾದ ನಂತರ ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್, ಇಲ್ಲಿ ಶಾರ್ಟ್ಕಟ್ದಾಗ ಬರ್ದಿದ್ದೀನಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಅದಾದ ನಂತರ ಯೂಸಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಸೊ ದಿಸ್ ಆರ್ ದಿ 4 ಕ್ವಶನ್ಸ್ ಫ್ರಮ್ ಚಾಪ್ಟರ್ ನಂಬರ್ 10. ಈಗ ಎಷ್ಟೋ ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಐಡಿಯಾನ ಗೊತ್ತಿಲ್ಲ, ಬ್ಲೂ ಪ್ರಿಂಟನ್ನು ಗೊತ್ತಿಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಕತ್ತಿ ಒಳಗತ್ತೆ ಎಲ್ಲ ಕ್ವಶನ್ಸನ್ನು ಓದ್ಕೊಂತ್ಕೊಂಡಿರ್ತಾರೆ ರೀ. ವರ್ಕ್ ಸ್ಮಾರ್ಟ್. ಓನ್ಲಿ ದೋಸ್ ಪೀಪಲ್ ವಿಲ್ ಸ್ಕೋರ್ ಔಟ್ ಹೂ ಆರ್ ವರ್ಕಿಂಗ್ ಸ್ಮಾರ್ಟ್. ಬಹಳ ಚಾಣಾಕ್ಷತನದಿಂದ ನೀವು ಅಭ್ಯಾಸ ಮಾಡ್ಬೇಕ್ರಿ, ಅಂದವ್ರು ಮಾತ್ರ 80 out of 80 ಚಲೋ ಸ್ಕೋರ್ ಮಾಡಲಿಕ್ಕೆ ಸಾಧ್ಯ. ಈ ರೀತಿ ಬ್ಲೂ ಪ್ರಿಂಟ್ ಅದ ರೀ. ಅವ್ರು ಹೇಳ್ತಾ ಇದ್ದಾರೆ ಚಾಪ್ಟರ್ ನಂಬರ್ 1, 3, 5, 7, 10 ಈ ಚಾಪ್ಟರ್ಸಿಂದ ಮಾತ್ರ ನಾವು 2 ಮಾರ್ಕ್ಸ್ ಕೇಳ್ತೀವಿ ಅಂತ. ಇದು ಹೊಸ ಪ್ಯಾಟ್ರನ್. ಹಳೆ ಪ್ಯಾಟ್ರನ್ ಬೇರೆ ಇತ್ತು. 23, 24 ಸಿಲೆಬಸ್ ಈ ರೀತಿ ಪ್ಯಾಟ್ರನ್ ಅದ. ಸೊ ಆ ಚಾಪ್ಟರ್ಸಲ್ಲಿ ಬರುವಂಥ 2 ಮಾರ್ಕ್ಸ್ ಮಾತ್ರ ಓದ್ರಿ. ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಎಲ್ಲ ಚಾಪ್ಟರ್ದಾಗಿನೂ 2 ಮಾರ್ಕ್ಸ್ ಓದ್ಕೊಂಡು ಕುಂದಿರ್ತಾರೆ ರೀ. ಆ ರೀತಿ ಆಗಬಾರ್ದು. ಇಷ್ಟ ಚಾಪ್ಟರ್ಸಿಂದ 2 ಮಾರ್ಕ್ಸ್ದು ಬರ್ತಾವೆ. ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ದಿಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. 99% 3 ಕ್ವಶನ್ಸ್ ಇಲ್ಲಿಂದ ಬೋರ್ಡ್ ಮೇಲಿಂದ ಬರಲೇಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನಮ್ಮ ಸೆಷನನ್ನು ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದನ್ನು ಯೂಸ್ ಅನ್ನಿಸ್ತದ, ಯಾರಿಗೆಲ್ಲ ಇದು ಯೂಸ್ ಅನ್ನಿಸ್ತದ ಅವ್ರಿಗೆಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡುವಂಥ ಪ್ರಯತ್ನ ಮಾಡಿರಿ. ಅದೇ ರೀತಿ ನಮ್ಮ ನೆಕ್ಸ್ಟ್ ಸೆಷನ್ನಲ್ಲಿ ಮುಂದಿನ ಸಲ ನಾನು ಏನು ಮಾಡ್ತೀನಪ್ಪ ಅಂದರೆ ಇದೇ ರೀತಿ 1 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಬರ್ತಾವು ಅಂತ. 100% ಐ ನೋ ದ್ಯಾಟ್ 6 ಮಾರ್ಕ್ 12 ಮಾರ್ಕ್ಸ್ ಆರ್ ಕ್ವೈಟ್ ಈಸಿ. ದೆನ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್. ಎಷ್ಟೋ ಜನ ನನ್ನ ಕಮೆಂಟ್ ಕೂಡ ಮಾಡಿದ್ರಿ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಸರ್ ಮಾಡಿರಿ ಪ್ಲೀಸ್ ಅಂತೇಳಿ. 1 ಮಾರ್ಕ್ 2 ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್ ಬಿಕಾಸ್ 80 out of 80 ನಿಮ್ಮ ಮಾರ್ಕ್ಸ್ ಹೋಗೋದು ಇಲ್ಲಿ ಟಾಪರ್ಸ್ ಎಸ್ಪೆಷಲಿ. ಸೊ 12 marks 6 marks they can manage, but 2 marks and 1 marks they are not able to manage. So ಹಾಗಾಗಿ these are important questions. So until I upload my next video related with class 11, 12 accountancy and business study, keep watching and keep supporting Vikas Commerce Tutorials. Thank you.